ಸುದೀರ್ಘ ಆಡಳಿತಕ್ಕೆ ಸಿದ್ದರಾಮಯ್ಯನವರು ನಿನ್ನೆ ರಾಜೀನಾಮೆಯನ್ನ ಕೊಟ್ಟಿದ್ರು. ರಾಜ್ಯಪಾಲರ ಕಾರ್ಯದರ್ಶಿಗೆ ಹೋಗಿ ರಾಜೀನಾಮೆಯನ್ನ ಕೊಟ್ಟು ಬಂದಿದ್ರು. ಇವತ್ತು ಅವರ ರಾಜೀನಾಮೆಯನ್ನ ಅಂಗೀಕರಿಸಿದ್ದಾರೆ ರಾಜ್ಯಪಾಲರಾಗಿರುವಂತ ತಾವರ್ ಚಂದ್ ಗೆಹ್ಲೋಟ್ ಅವರು. ಸಿಎಂ ರಾಜೀನಾಮೆ ಅಂಗೀಕರಿಸಿದ್ದಾರೆ ರಾಜ್ಯಪಾಲರು. ತಮ್ಮ ವಿವೇಚನಾಧಿಕಾರ ಬಳಸಿ ಗವರ್ನರ್ ಅಂಗೀಕರಿಸಿರುವಂತದ್ದು. ನಿನ್ನೆ ಲೋಕಭವನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ರು. ಅಲ್ಲಿಗೆ ಹೋಗಿ ಕಾರ್ಯದರ್ಶಿಗೆ ರಾಜೀನಾಮೆ ಕೊಟ್ಟು ಬಂದಿದ್ರು ಸಿದ್ದರಾಮಯ್ಯ. ಇಂದು ಸಿದ್ದರಾಮಯ್ಯ ರಾಜೀನಾಮೆ ಅಂಗೀಕಾರ ಆಗಿದೆ. ಒನ್ ಲೈನ್ ರೆಸಿಗ್ನೇಷನ್ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳಿ, ನಾನು ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಅಷ್ಟೇ, ಇನ್ನೇನು ಹೇಳ್ಕೊಳಂಗಿಲ್ಲ. ಅಲ್ಲಿ ನೂತನ ಸಿಎಂ ಆಯ್ಕೆ ಆಗೋವರೆಗೂ ಉಸ್ತುವಾರಿ ಸಿಎಂ ಆಗಿರಲಿದ್ದಾರೆ. ಕೇರ್ ಟೇಕರ್ ಈಗ ರಾಜ್ಯಕ್ಕೆ ಸಿದ್ದರಾಮಯ್ಯನವರು. ನೆಕ್ಸ್ಟ್ ಸಿಎಂ ಆಗೋವರೆಗೂ ಕೇರ್ ಟೇಕರ್ ಸಿಎಂ ಸಿದ್ದರಾಮಯ್ಯನವರು. ನಾಳೆಯೇ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯುವಂತ ಸಾಧ್ಯತೆ. ನಾಳೆ ರಾಜ್ಯಕ್ಕೆ ಕಾಂಗ್ರೆಸ್ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಹಾಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಆಗಮಿಸಲಿದ್ದಾರೆ. ಸಿಎಲ್ಪಿ ನಾಯಕ ಆಗಿ ಡಿಕೆ ಶಿವಕುಮಾರ್ ಆಯ್ಕೆಗೆ ಸಿದ್ಧತೆ. ಅದು ಒನ್ ಲೈನ್ ರೆಸಲ್ಯೂಷನ್. ಅದು ನೋಡಿ, ಡಿಕೆ ಶಿವಕುಮಾರ್ ಆಯ್ಕೆ ಆಗಿದೆ, ನೀವು ಅದಕ್ಕೆಲ್ಲ ಸಪೋರ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದೊಂದು ಪ್ರೊಸೆಸ್ ಇರುತ್ತಲ್ಲ, ಫಾರ್ಮಾಲಿಟೀಸ್, ಅದನ್ನು ಮಾಡ್ತಾರೆ. ಒಂದೇ ಸಾಲಿನ ನಿರ್ಧಾರವನ್ನ ಘೋಷಣೆಗೆ ಪ್ಲಾನ್ ಮಾಡಲಾಗಿದೆ. ಡಿಕೆಶಿ ಹೆಸರನ್ನ ಘೋಷಣೆ ಮಾಡಲಿರುವಂಥದ್ದು ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರೇ ಅನೌನ್ಸ್ ಮಾಡ್ತಾರೆ. ಈಗ ಆಲ್ರೆಡಿ ಅನ್ಅಫಿಷಿಯಲಿ ಕ್ಯಾಬಿನೆಟ್ ನಲ್ಲಿ ಅಂದ್ರೆ ಸಚಿವರೆಲ್ಲ ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಭಾಗಿಯಾಗಿದ್ರಲ್ಲ, ಅಲ್ಲಿ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಇನ್ನು ಶಾಸಕರ ಮುಂದೆ ಹೇಳಿದ್ದಾರೆ, ನಿಮಗೆ ತೋರಿಸ್ತಾ ಇದೀವಿ. ಮತ್ತು ಒಂದ್ ಕಡೆ ರಾಜೀನಾಮೆ ಅಂಗೀಕಾರ ಆಗಿರುವಂತದ್ದು. ತಾವರ್ ಚಂದ್ ಗೆಹ್ಲೋಟ್ ಅವರು ಏನ್ ರೂಲ್ಸ್ ಇದೆ ಆ ರೂಲ್ಸ್ ಪ್ರಕಾರ ಆರ್ಟಿಕಲ್ 164 ಅದರ ಅಡಿಯಲ್ಲಿ ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡ್ಕೊಂಡಿದೀವಿ ಅನ್ನುವಂಥದ್ದನ್ನ ತೋರಿಸಿದ್ದಾರೆ. ಇನ್ನ ರಾಜೀನಾಮೆ ಕೊಟ್ಟಿರುವಂತ ಪತ್ರವನ್ನ ಕೂಡ ತೋರಿಸ್ತಾ ಇದೀವಿ. ಸಿದ್ದರಾಮಯ್ಯನವರ ರಾಜೀನಾಮೆ ಒನ್ ಲೈನ್, ಅದು ರೆಸಿಗ್ನೇಷನ್, ಒನ್ ಲೈನ್ ರೆಸಿಗ್ನೇಷನ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಐ ಹಿಯರ್ ಬೈ ಟೆಂಡರ್ ಮೈ ರೆಸಿಗ್ನೇಷನ್ ಆಸ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂತ ಅದರಲ್ಲಿ ಉಲ್ಲೇಖ ಆಗಿದೆ. ಇನ್ನು ಸಿದ್ದರಾಮಯ್ಯನವರು ನಿನ್ನೆ ರಾಜೀನಾಮೆ ಕೊಟ್ಟಾದ ಬಳಿಕ ಏನಂತ ಬಂದು ಮಾತನಾಡಿದ್ರು ಒಮ್ಮೆ ನೋಡೋಣ. ನಾನು ಮೊದಲಿಂದ ಹೇಳ್ತಾ ಇದ್ನಲ್ಲ, ಹೈಕಮಾಂಡ್ನವರು ಯಾವಾಗ ಹೇಳ್ತಾರೆ ಆವಾಗ ಕೊಡ್ತೀನಿ ಅಂತ ಹೇಳಿದ್ರು. ಒತ್ತಡ ಏನಾಗ್ತದೆ? ನಾನೇ ಸ್ವಯಂ ಪ್ರೇರಿತನಾಗಿ ಅವ್ರು ಹೇಳಿದ ತಕ್ಷಣ ಕೊಟ್ಟಿದ್ದೇನೆ. ಈಗ ಹೈಕಮಾಂಡ್ನವರು ನನಗೆ ರಾಜ್ಯಸಭಾಕ್ಕೆ ಹೋಗಿ ಅಂತ ಹೇಳಿದ್ರು. ರಾಜ್ಯಸಭಾಕ್ಕೆ ಹೋಗಿ ಅಂತ ಹೇಳಿದ್ರು. ನಾನು ಬಹಳ ವಿನಮ್ರವಾಗಿ ಆಗಲ್ಲ ಅಂತ ಹೇಳಿದೆ. ನಾನು ರಾಷ್ಟ್ರ ರಾಜಕಾರಣದಲ್ಲಿ ನನಗೆ ಆಸಕ್ತಿ ಇಲ್ಲ, ರಾಜ್ಯ ರಾಜಕಾರಣದಲ್ಲೇ ಇರ್ತೀನಿ ಅಂತ ಹೇಳಿದ್ದೀನಿ. ನನಗೆ ಇನ್ನ ಜನ ಆಯ್ಕೆ ಮಾಡಿರೋದು ನನಗೆ 5 ವರ್ಷಕ್ಕೆ, ಇನ್ನ 2 ವರ್ಷ ಇದೆ. ಅಲ್ಲಿವರೆಗೆ ಕರ್ನಾಟಕದ ಜನರಿಗೆ, ಜನಗಳ ಪರವಾಗಿ ಮತ್ತು ನಮ್ಮ ಕ್ಷೇತ್ರದ ಜನಗಳ ಪರವಾಗಿ ಹಣದ ಹಿಂದೆ ಓದವನಲ್ಲ. ಆಸ್ತಿ ಪಾಸ್ತಿ ಮಾಡ್ಕೋಬೇಕು ಅಂತಲೂ ಕೂಡ ಯೋಚನೆ ಮಾಡಿರಲಿಲ್ಲ. ಮತದಾರ ದೇವರುಗಳು ಯಾವಾಗ ಅಧಿಕಾರ ಕೊಟ್ಟಿದ್ದಾರೆ. ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕ. ಇವತ್ತಿನ ರಾಜಕೀಯದಲ್ಲಿ ಜನಶಕ್ತಿ ಇರೋರು ಮಾತ್ರ ರಾಜಕೀಯ ಉಳ್ಕೊಳ್ಳಲಿಕ್ಕೆ ಸಾಧ್ಯ. ಮತ್ತೆ ಅಧಿಕಾರ ಕೊಡೋರು ಜನರೇ. ನಾನೆಂದೂ ಕೂಡ ನಾನು ನಂಬ್ಕೊಂಡಿರ್ತಕ್ಕಂಥ ಮೌಲ್ಯಗಳು ಅವುಗಳ ಜೊತೆ ರಾಜಿ ಮಾಡ್ಕೊಂಡಿಲ್ಲ. ಸಿದ್ಧಾಂತದ ನಂಬ್ಕೊಂಡಿದ್ದೀನಲ್ಲ, ಅದರಲ್ಲಿ ರಾಜಿ ಆಗಿಲ್ಲ. ಕರ್ನಾಟಕದ ಮೇರು ನಟ ರಾಜ್ಕುಮಾರ್ ಅವರು ಅಭಿಮಾನಿ ದೇವರು ಅಂತ ಕರೀತಾ ಇದ್ರು. ನಾನು ರಾಜಕಾರಣಿ, ನಾನು ಸಂವಿಧಾನನೇ ನಮ್ಮ ಧರ್ಮ ಅಂತ ತಿಳ್ಕೊಂಡಿರ್ತಕ್ಕಂಥವನು. ಮತದಾರರೇ ನಮ್ಮ ಅಭಿಮಾನಿ ದೇವರು. ಸೊ ನಮಗೆ ತೋರಿಸ್ತಾ ಇದೀವಲ್ಲ ದೃಶ್ಯಾವಳಿಗಳಲ್ಲಿ, ಇದು ಸಿದ್ದರಾಮಯ್ಯನವರು ಕರ್ನಾಟಕ ಭವನದಿಂದ ಇಂದಿರಾ ಭವನಕ್ಕೆ ಹೋಗ್ತಾ ಇರೋದು. ಅಲ್ಲಿರುವಂತ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಚರ್ಚೆಯನ್ನ ಮಾಡಲಿದ್ದಾರೆ ಸಿದ್ದರಾಮಯ್ಯ. ಈ ಮುಂಚೆ ಹೋಗ್ಬೇಕಾದ್ರೆ ತುಂಬಾ ಏನಾಗುತ್ತೋ ಏನೋ ಅನ್ನುವಂಥ ಟೆನ್ಷನ್ ಇತ್ತು. ಈಗಿಲ್ಲ. ಯಾಕೆಂದ್ರೆ ಈ ಹಿಂದೆ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಏನ್ ತೀರ್ಮಾನ ಕೈಗೊಂಡಿದ್ದಾರೆ ಹೈಕಮಾಂಡ್ ನಾಯಕರು, ಅದನ್ನ ಸಿದ್ದರಾಮಯ್ಯನವರಿಗೆ ಹೇಗೆ ಹೇಳ್ತಾರೆ, ಅದಕ್ಕೆ ಸಿದ್ದರಾಮಯ್ಯನವ್ರ ರಿಯಾಕ್ಷನ್ ಏನಿರುತ್ತೆ ಅನ್ನುವಂಥ ಕುತೂಹಲ ಇತ್ತು. ಅದೆಲ್ಲವೂ ಕೂಡ ಮುಗ್ದೋಗಿದೆ ಪ್ರೊಸೆಸ್. ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ಎಲ್ಲ ಕೊಟ್ಟ ಬಳಿಕ ಹೈಕಮಾಂಡ್ಗೆ ಧನ್ಯವಾದ ಸಲ್ಲಿಸಲಿಕ್ಕೆ ಹೋಗಿದ್ದಾರೆ. ಆ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದೀವಿ. ಸಿದ್ದರಾಮಯ್ಯನವರು
ಅವರಿಗೆ ಸಾಥ್ ಕೊಟ್ಟಿದ್ದಂಥದ್ದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸೇರಿದಂತೆ ಸಿದ್ದರಾಮಯ್ಯನವರ ಪರಮಾಪ್ತ ಸಚಿವರುಗಳು ಹೋಗಿದ್ರು. ಹಾಗೆ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಕೂಡ ಹೋಗಿದ್ರು. ಈಗ ಸಿದ್ದರಾಮಯ್ಯನವರು ಕರ್ನಾಟಕ ಭವನದಿಂದ ಇಂದಿರಾ ಭವನಕ್ಕೆ ಹೋಗ್ತಾ ಇದ್ದಾರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ಲಿಕ್ಕೆ. ರಾಹುಲ್ ಗಾಂಧಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ತಾರೆ, KC ವೇಣುಗೋಪಾಲ್ ಇರ್ತಾರೆ, ಸುರ್ಜೇವಾಲಾ ಇರ್ತಾರೆ, ಸೋನಿಯಾ ಗಾಂಧಿ ಏನಾದರೂ ಇರ್ತಾರೆ ಗೊತ್ತಿಲ್ಲ, ಅದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಒಟ್ನಲ್ಲಿ ರಾಹುಲ್ ಗಾಂಧಿ ಅವರಿಗೆ ಪ್ರಮುಖವಾಗಿ ಧನ್ಯವಾದವನ್ನು ಹೇಳಬೇಕಾಗಿರುವಂಥದ್ದು ಸಿದ್ದರಾಮಯ್ಯನವರು. ಬಿಕಾಸ್ ನಾವು ಮೊನ್ನೆಯಿಂದಲೂ ಕೂಡ ಹೇಳ್ತಾ ಇದ್ವಿ, ಕಾಂಗ್ರೆಸ್ಗೆ ಬಂದ 2 ವರ್ಷಕ್ಕೇನೆ ಸಿದ್ದರಾಮಯ್ಯನವರಿಗೆ ಎಲ್ಲವನ್ನೂ ಕೂಡ ಕೊಟ್ಟಿದೆ ಕಾಂಗ್ರೆಸ್. 2 ಬಾರಿ ಪ್ರತಿಪಕ್ಷ ನಾಯಕ, 2 ಬಾರಿ ಮುಖ್ಯಮಂತ್ರಿ, ಅವರು ಹೇಳಿದ್ದೆಲ್ಲವೂ ಕೂಡ ನಡೆದಿದೆ, ಅದೆಲ್ಲವನ್ನೂ ಕೂಡ ಒಪ್ಕೊಂಡಿದೆ ಕಾಂಗ್ರೆಸ್. ಅನಿವಾರ್ಯವಾಗಿ ಕಾಂಗ್ರೆಸ್ಗೆ ಬಂದಂತವರು, ನಾನು ಹೇಳ್ತಾ ಇದ್ದೆ, ಅಧಿಪತಿಯಾಗಿ ಮೆರೆದಂತವರು ಸಿದ್ದರಾಮಯ್ಯನವರು ಕಾಂಗ್ರೆಸ್ನಲ್ಲಿ.